Hi everyone, Namaskara. Welcome to Micro Degrees Terraform Full Course. Terraform ದು ವಿಡಿಯೋ ರಿಲೀಸ್ ಆದಾಗ ತುಂಬಾ ಜನ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ರಿ ಇದ್ರದ್ದು ಫುಲ್ ಕೋರ್ಸ್ ಬೇಕು ಅಂತ. ಸೊ ನಿಮ್ಗೆಲ್ರಿಗೂ ಹೆಲ್ಪ್ ಆಗಲಿ ಅಂತ ಈ ಫುಲ್ ಕೋರ್ಸ್ ನ ರಿಲೀಸ್ ಮಾಡ್ತಾ ಇದೀವಿ. ಹಾಗೆ ಈ ಇಡೀ ಕೋರ್ಸ್ ಕನ್ನಡದಲ್ಲಿದೆ, ಯಾಕಂದ್ರೆ ನಾವು ನಮ್ಮ ಮಾತೃಭಾಷೆಯಲ್ಲಿ ಕಲ್ತ್ಕೊಂಡ್ರೆ ಇನ್ನೂ ಈಸಿಯಾಗಿ ಇನ್ನೂ ಬೆಟರ್ ಆಗಿ ಅರ್ಥ ಮಾಡ್ಕೊಳ್ತೀವಿ ಅಂತ. ಇನ್ನೊಂದು ವಿಷಯ ಏನು ಅಂತಂದ್ರೆ ನಿಮಗೆ ಟೆರಾಫಾರ್ಮ್ ಬಗ್ಗೆ ಏನೂ ಐಡಿಯಾ ಇಲ್ಲ, ಫ್ರಮ್ ದಿ ಸ್ಕ್ರಾಚ್ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ದಿಸ್ ಇಸ್ ದ ಕೋರ್ಸ್ ಫಾರ್ ಯು. ಸೊ ಲೆಟ್ಸ್ ಬಿಗಿನ್ ವಿತ್ ಟೆರಾಫಾರ್ಮ್ ಫುಲ್ ಕೋರ್ಸ್. ವಿಡಿಯೋ ಮುಂದುವರ್ಸೋಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ಮೈಕ್ರೋ ಡಿಗ್ರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. Terraform is basically the tool that we are looking at, which is our infrastructure as a code tool. Infrastructure na deploy ಮಾಡಕ್ಕೆ ಮ್ಯಾನೇಜ್ ಮಾಡಕ್ಕೆ ಈ ಟೂಲ್ ನ ನಾವು ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತೀವಿ. ಇದು ಓಪನ್ ಸೋರ್ಸ್ ಫೀಚರ್ಸ್ ಇದೆ ಇದರಲ್ಲಿ, ಬಟ್ ನಾಟ್ ಕಂಪ್ಲೀಟ್ಲಿ ಓಪನ್ ಸೋರ್ಸ್. ಸಮ್ ಫೀಚರ್ಸ್ ಆರ್ ಪೇಡ್. ಓಕೆ, infrastructure as a code is basically the process where ನೀವು ನಿಮ್ಮ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಫೈಲ್ಸು ಡಯಾಗ್ರಾಮ್ಸ್ ತರ ಮೇಂಟೈನ್ ಮಾಡ್ತೀರಾ, ಡಿಸೈನ್ ಬರೀತೀರಾ, ಅದನ್ನ ಕೋಡ್ ಫಾರ್ಮೆಟ್ ಅಲ್ಲಿ ಸ್ಟೋರ್ ಮಾಡಿಡ್ತೀರಾ. ಓಕೆ, ಈಗ ನಾನು ನಿಮಗೆ SOP ಕೊಡ್ತೀನಿ, ಹೌ ಟು ಕ್ರಿಯೇಟ್ ಒನ್ ಜೆಂಕಿನ್ ಸರ್ವರ್, ಕ್ರಿಯೇಟ್ EC2 ಸರ್ವರ್, ಪೋರ್ಟ್ ಓಪನ್ ಮಾಡಿ, ಐ ಗಿವ್ ಯು 50 ಸ್ಟೆಪ್ಸ್, ರೈಟ್? ಅದೇ 50 ಸ್ಟೆಪ್ಸ್ ನ ನಾನು ಐ ಕ್ಯಾನ್ ರೈಟ್ ದಟ್ SOP ಐ ಆಮ್ ರೈಟಿಂಗ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಅದು ನಿಮ್ಗೆಲ್ಲ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಐ ಆಮ್ ರೈಟಿಂಗ್, ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅದನ್ನೇ ನಾನು YAML ಅನ್ನೋ ಲ್ಯಾಂಗ್ವೇಜ್ ಅಲ್ಲಿ ಬರೀಬಹುದು. ಟೆರಾಫಾರ್ಮ್ ಇಸ್ ಅ ಟೂಲ್ ಫ್ರಮ್ ಅ ಕಂಪನಿ ಕಾಲ್ಡ್ HashiCorp. ಇವ್ರದೇ ಒಂದು ಲ್ಯಾಂಗ್ವೇಜ್ ಇದೆ, HashiCorp HCL ಲ್ಯಾಂಗ್ವೇಜ್ ಅಂತ, ರೈಟ್? ಓಕೆ, ಸೊ ನಮಗೆ ಬೇಸಿಕ್ಲಿ ಈ ಟೂಲ್ಸು ಯೂಸ್ ಮಾಡ್ತಾ ತುಂಬಾ ಟೈಮ್ ಸೇವ್ ಆಗುತ್ತೆ, ಎರರ್ ಫ್ರೀ ಡೆಲಿವರಿ ಆಗುತ್ತೆ. ಓಕೆ, so Terraform is basically a tool used to maintain the infrastructure. So let us see some practical. So I just logged into my AWS account. So yesterday CLI create ಮಾಡಿದ್ವಿ. So ಹೇಗೆ ನಾವು ಓಕೆ, ಸೊ see what we did yesterday, ನಮ್ಮ ಸಿಸ್ಟಮ್ ಅಲ್ಲಿ AWS CLI ನ ಕನ್ಫಿಗರ್ ಮಾಡಿ ಹೇಗೆ ನಾನೊಂದು S3 ಬಕೆಟ್ ಕ್ರಿಯೇಟ್ ಮಾಡಬಹುದು, ಹೇಗೆ ಲಿಸ್ಟ್ ಮಾಡಬಹುದು, ನಾನು ಏನೆಲ್ಲ ಆಪರೇಷನ್ಸ್ ನ AWS ಕನ್ಸೋಲ್ ಯೂಸ್ ಮಾಡಿ ಮಾಡಬಹುದು, ಅದನ್ನ ನನ್ನ ಲ್ಯಾಪ್ಟಾಪ್ ಇಂದನೂ CLI ಯೂಸ್ ಮಾಡಿ ನಾನು ಎಕ್ಸಿಕ್ಯೂಟ್ ಮಾಡಬಹುದು ಅನ್ನೋದನ್ನ ನೋಡಿದ್ವಿ. ಸೊ ಟುಡೇ ವಾಟ್ ಐ ಆಮ್ ಡೂಯಿಂಗ್ ಇಸ್, ನೋಡಿ, ನಾವು ಆಕ್ಚುಲಿ ಪ್ರೊಡಕ್ಷನ್ ಅಲ್ಲಿ ರಿಯಲ್ ಟೈಮ್ ಪ್ರೊಡಕ್ಷನ್ ಅಲ್ಲಿ ವರ್ಕ್ ಮಾಡ್ತಾ ನಮ್ಮ ಕಂಪ್ನಿಗಳಲ್ಲಿ ನಮ್ಮ ಜಾಬ್ಗಳಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಯಾವುದೇ ಟೂಲ್ ಆಗಿರ್ಲಿ ಅದನ್ನ ನಾವು ಒಂದು ಸೆಂಟ್ರಲೈಸ್ಡ್ ಲೊಕೇಶನ್ ಇಂದ ರನ್ ಮಾಡ್ತೀವಿ. ಈಗ ನನ್ನ ಲ್ಯಾಪ್ಟಾಪ್ ಅಲ್ಲಿ ನಾನು ಟೆರಾಫಾರ್ಮ್ ಇನ್ಸ್ಟಾಲ್ ಮಾಡ್ಕೊಂಡು ಇಫ್ ಐ ಡೂ ಸಮಥಿಂಗ್, ಟೆರಾಫಾರ್ಮ್ ವರ್ಕ್ಸ್ ಇನ್ ಅ ಲೈಫ್ ಸೈಕಲ್ ವೇ. ಹೇಗೆ ಮೇವನ್ ಅಲ್ಲಿ ಒಂದು ಲೈಫ್ ಸೈಕಲ್ ಇತ್ತು, ಟೆರಾಫಾರ್ಮ್ ಅಲ್ಲೂ ಒಂದು ಲೈಫ್ ಸೈಕಲ್ ಇರುತ್ತೆ. ಓಕೆ, ಸೊ ವಾಟ್ ಹ್ಯಾಪನ್ಸ್ ಇಸ್, okay, this life cycle is very important. Terraform is a very short topic. Okay, ಹೇಗೆ ವರ್ಕ್ ಆಗುತ್ತೆ, ಹೇಗೆ ಇನ್ಸ್ಟಾಲ್ ಮಾಡೋದು, ಹೇಗೆ ಕೋಡ್ ಬರೆದು ಡಿಪ್ಲಾಯ್ಮೆಂಟ್ ರನ್ ಮಾಡೋದು ಅಂತ ಕಲ್ತ್ರೆ ಇಟ್ ಇಸ್ ಗೋಯಿಂಗ್ ಟು ಬಿ ವೆರಿ ಈಸಿ ಫಾರ್ ಯು. ಓಕೆ, ದೆನ್ ಇಟ್ ಇಸ್ ಆಲ್ ಅಬೌಟ್ ಮಾಡಿಫೈಂಗ್ ದಿ ಡೀಟೇಲ್ಸ್. ಇಫ್ ನಾಟ್, ಟೆರಾಫಾರ್ಮ್ ಅಲ್ಲಿ there is no much complexity. It's a very easy tool to learn. There is a basic certification you can also do and put it on your resume. Foundationally, intermediate, and being an expert in Terraform, it's a short path. Okay, so make a note of it. ನೋಡಿ, ಇನ್ಫ್ರಾಸ್ಟ್ರಕ್ಚರ್ as a ಕೋಡ್ ಅಂದ್ರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ ಲಾಜಿಕಲಿ ನೋಡೋದಾದ್ರೆ, ಬೇಸಿಕ್ಲಿ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಆಟೋಮೇಷನ್ ಮಾಡಬೇಕು ನಾವು, ಆಯ್ತಾ? ಡೆವಲಪರ್, ಯಾರು ಇನ್ಫ್ರಾಸ್ಟ್ರಕ್ಚರ್ ಡೆವಲಪರ್ಸ್ ಇರ್ತಾರೆ, ಡೆವಾಪ್ಸ್ ಇಂಜಿನಿಯರ್ಸ್ ಇರ್ತಾರೆ,
SREs ಇರ್ತಾರೆ, ಎನಿ ಟೈಟಲ್, ಯಾರ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಇನ್ಫ್ರಾಸ್ಟ್ರಕ್ಚರ್ನ ಆಟೋಮೇಟ್ ಮಾಡೋದು, ಆ ಇಂಡಿವಿಜುವಲ್ಸ್ ಏನ್ ಮಾಡ್ತಾರೆ ಅಂದ್ರೆ ಕೋಡ್ ಬರೀತಾರೆ. ಓಕೆ, ಹೇಗೆ ಕೋಡು, ಏನ್ ಫಾರ್ಮ್ಯಾಟು, ಐ ವಿಲ್ ಶೋ ಫರ್ದರ್ ವೆನ್ ವಿ ಡೂ ಹ್ಯಾಂಡ್ಸ್ ಆನ್ ಟು ಯು. ಓಕೆ, ಅವ್ರು ಕೋಡ್ ಬರ್ದೇನ್ ಮಾಡ್ತಾರೆ, ಟೆಸ್ಟ್ ಮಾಡ್ತಾರೆ ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಿದ್ಯಾ ಏನು, ಎಸ್. ಅದಾದ್ಮೇಲೆ ಅದನ್ನ ಒಂದು ವರ್ಷನ್ ಕಂಟ್ರೋಲ್ ಸಿಸ್ಟಮ್ ಅಲ್ಲಿ ಸ್ಟೋರ್ ಮಾಡಿ ಇಡ್ತಾರೆ, ಲೈಕ್ ಗಿಟ್ ಹಬ್. ಯಾವಾಗ ರಿಕ್ವೈರ್ಮೆಂಟ್ ಇರುತ್ತೆ, ನನಗೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಡಿಪ್ಲಾಯ್ ಆಗಬೇಕು ಅಥವಾ ಕ್ರಿಯೇಟ್ ಆಗಬೇಕು. ಈಗ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ನೆನ್ನೆ ತೋರಿಸ್ದೆ ಅಲ್ವಾ, 3 tier ಇನ್ಫ್ರಾಸ್ಟ್ರಕ್ಚರ್ ಅಂತ. ಆ ಇನ್ಫ್ರಾಸ್ಟ್ರಕ್ಚರ್ನ ನಾನು ಯಾವಾಗ ಡಿಪ್ಲಾಯ್ ಕ್ರಿಯೇಟ್ ಮಾಡಬೇಕು, ನಾನೇನ್ ಮಾಡ್ತೀನಿ, ಜಸ್ಟ್ ನನ್ನ ಜೆಂಕಿನ್ಸ್ ಅಲ್ಲೋ ಎಲ್ಲೊಂದ್ ಕಡೆ ಒಂದು ಜಾಬ್ ಕ್ರಿಯೇಟ್ ಮಾಡಿ ಇಲ್ಲಿ ಪಾಯಿಂಟ್ ಮಾಡ್ತೀನಿ. ನಾನು ಜಾಬ್ ರನ್ ಮಾಡಿದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಇಲ್ಲಿಂದ ಡೇಟಾ ಪುಲ್ ಆಗುತ್ತೆ, API ಥ್ರೂ ರನ್ ಆಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಆಗುತ್ತೆ. ಅಕ್ರಮ್, ಇದು ಪೈಪ್ಲೈನ್ ಅಲ್ಲಿ ಇನ್ಕ್ಲೂಡ್ ಮಾಡ್ತೀವಿ ಟೆರಾಫಾರ್ಮ್ ಅನ್ನ. ಎಕ್ಸಾಕ್ಟ್ಲಿ. ನಾನು ನಿಮಗೆ ಒಂದು ರಿಯಲ್ ಟೈಮ್ ಎಕ್ಸಾಂಪಲ್ ಹೇಳ್ತೀನಿ. ಓಕೆ, ಸೊ ನೋಡಿ, ಕರೆಂಟ್ಲಿ ನಾವು ಒಂದು ಸಾಫ್ಟ್ವೇರ್ ಕಂಪ್ನಿಲಿ ವರ್ಕ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಅಸ್ಯೂಮ್ ಸಾಫ್ಟ್ವೇರ್ 1.0 ವರ್ಷನ್ ರನ್ ಆಗ್ತಿದೆ. ಸಮ್ ABC ಸಾಫ್ಟ್ವೇರ್ ವಿ ಬಿಲ್ಡ್, ಅವರ್ ಕಸ್ಟಮರ್ಸ್ ಪರ್ಚೇಸ್ ಇಟ್. ಆಯ್ತಾ, ಡೆವಲಪ್ಮೆಂಟ್ ಟೀಮ್ ಏನ್ ಮಾಡ್ತಾರೆ, 1.1 ರಿಲೀಸ್ ಮಾಡ್ತಾರೆ ಈ ಮಂತ್. ಓಕೆ, 1.2 ನೆಕ್ಸ್ಟ್, ಎವ್ರಿ ಮಂತ್ ರಿಲೀಸ್ ಮಾಡ್ತಾರೆ. ಆಯ್ತಾ, ಅಪ್ಡೇಟೆಡ್ ವರ್ಷನ್. ಅದರಲ್ಲಿ ಸ್ವಲ್ಪ ಫಿಕ್ಸು, ಎನ್ಹಾನ್ಸ್ಮೆಂಟು, ಹೊಸ ಫೀಚರ್ ಏನೋ ಬರ್ಬೋದು. ಸೇಮ್ ಪ್ರಾಸೆಸ್ ಅಲ್ವಾ, ಸೋರ್ಸ್ ಕೋಡ್ ಕೊಡ್ತಾರೆ, ನಾವು ತಗೊಳ್ಬೇಕು, ಇಂಟಿಗ್ರೇಟ್ ಮಾಡಬೇಕು, ನಾವು ಬಿಲ್ಡ್ ಮಾಡಬೇಕು, ಬೈನರಿ ಬಿಲ್ಡ್ ಮಾಡಬೇಕು, ಮೇವನ್ ಯೂಸ್ ಮಾಡಿಕೊಂಡು ಟೆಸ್ಟ್ ಮಾಡಬೇಕು, ಡಿಪ್ಲಾಯ್ ಮಾಡಬೇಕು. ದಟ್ ಈಸ್ ಯುವರ್ ಪೈಪ್ಲೈನ್, ರೈಟ್? ಈಗ ದೇರ್ ವಿಲ್ ಬಿ ಒನ್ ರಿಕ್ವೈರ್ಮೆಂಟ್ ಏನು ಅಂದ್ರೆ, ಎಸ್ಪೆಷಲಿ ಇನ್ ದಿ ಮಾಡರ್ನ್ ಡೇ ಅಪ್ಲಿಕೇಶನ್ ವರ್ಲ್ಡ್, ಹೇಗೆ ನಾನು ಡಾಕರ್ಸ್, ಕೂಬರ್ನೆಟಿಸ್, ನಿಮಗೆ ಕಂಟೈನರ್ಸ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿದೆ. ಕೂಬರ್ನೆಟಿಸ್ ಅಲ್ಲಿ ಏನಾಗುತ್ತೆ, ಐ ಮೀನ್ ಡಾಕರ್, ಎಸ್ಪೆಷಲಿ ಕಂಟೈನರೈಸ್ಡ್ ಮೈಕ್ರೋ ಸರ್ವಿಸಸ್ ವರ್ಲ್ಡ್ ಅಲ್ಲಿ, you don't use the same infrastructure. What you do is you basically go ahead and recreate the infrastructure. ಅಂದ್ರೆ ಒಂದು ಕಂಟೈನರ್ ರನ್ ಆಗ್ತೀರಾ, ಅದು ಕಿಲ್ ಆಗುತ್ತೆ, ಹೊಸ ಕಂಟೈನರ್ ಆ ಪ್ಲೇಸಿಗೆ ಬರುತ್ತೆ, ಡಿಪ್ಲಾಯ್ಮೆಂಟ್ ಅಲ್ವಾ, ರೈಟ್? ಕಂಟೈನರ್ ಇಸ್ ಶಾರ್ಟ್ ಲಿವ್ಡ್, ಕಂಟೈನರ್ ಹ್ಯಾಸ್ only run time, it does not hold your data. We did a lab session about volume, storage management. You all know how it works, right? ಸೊ ಈ ತರ ಇದ್ದಾಗ ಏನಾಗುತ್ತೆ, ನಮಗೆ ಬೇಸಿಕ್ಲಿ ನಾವು ಈ ಇನ್ಫ್ರಾಸ್ಟ್ರಕ್ಚರ್ ಮ್ಯಾನೇಜ್ಮೆಂಟ್ ಮಾಡಬೇಕಾದ್ರೆ, ನನಗೆ ಮಂತ್ಲಿ ರಿಲೀಸ್ ಇದ್ದಾಗ ನನ್ನ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಎಸ್ ಟೆರಾಫಾರ್ಮ್ ಯೂಸ್ ಮಾಡಿಕೊಂಡು ನಾನು ಏನಾದರೂ ಚೇಂಜಸ್ ಇದ್ರೆ, ಇನ್ಫ್ರಾಸ್ಟ್ರಕ್ಚರ್ ಚೇಂಜಸ್ ಇದ್ರೆ ಅದನ್ನ ಅಲ್ಲಿಂದ ಮ್ಯಾನೇಜ್ ಮಾಡ್ತೀವಿ. ಸೊ ಈಗ ಈ ಕರೆಂಟ್ ಮಂತ್ ಅಲ್ಲಿ AWS ಅವರು ಇಡೀ ವರ್ಲ್ಡ್ ಅಲ್ಲಿ ಎಷ್ಟು ಜನ AWS ಕಸ್ಟಮರ್ಸ್ ಇದ್ದಾರೆ ಅವರಿಗೆಲ್ಲ ಒಂದು ನೋಟಿಸ್ ಕಳಿಸಿದ್ದಾರೆ. ಯಾವಾಗ, ಈ ಲಾಸ್ಟ್ ಆಗಸ್ಟ್, 1 ವರ್ಷ ಹಿಂದೆ. SSL ಸರ್ಟಿಫಿಕೇಟ್ಸ್ ಯೂಸ್ ಮಾಡ್ತೀವಿ ನಾವು, RDS ಬೇರೆ ಎಲ್ಲ, ಮೀನ್ ಫಾರ್ ಅಥೆಂಟಿಕೇಶನ್, SSL ಪರ್ಪಸಸ್, ರೈಟ್, ಸೆಕ್ಯೂರಿಟಿ ಪರ್ಪಸಸ್. ದಟ್ ಈಸ್ ಎಕ್ಸ್ಪೈರಿಂಗ್, ಟುಮಾರೋ ಇಸ್ ದಿ ಲಾಸ್ಟ್ ಡೇ. ಓಕೆ, ಸೊ ಐ ಆಮ್ ನಾಟ್ ಶೋರ್ ಹೌ ಮೆನಿ ಪೀಪಲ್ ಆರ್ ಗೋಯಿಂಗ್ ಟು have an impact or something if they have done the right job of getting the certificates, right? ಈಗ ನಾನು ನಿಮಗೆ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನೆಲ್ಲೂ ವರ್ಕ್ ಮಾಡ್ತಿದ್ದೀನಿ, ಅಲ್ಲಿ ನಮ್ದು ಮಂತ್ಲಿ ರಿಲೀಸ್ ಇರುತ್ತೆ. ಈಗ ಮಂತ್ಲಿ ರಿಲೀಸ್ ನಡೀತಿದೆ. ಮಂತ್ಲಿ ರಿಲೀಸ್ ಅಲ್ಲಿ ಇಂಜಿನಿಯರಿಂಗ್ ಏನು ಕೋಡ್ ಕೊಟ್ಟರು ಅದು ಆಟೋಮೆಟಿಕ್ ಆಗಿ ಹೋಗ್ಬೇಕು ನನ್ನ ಪೈಪ್ಲೈನ್ ಅಲ್ಲಿ. ಪ್ಲಸ್ ಈ ಇನ್ಫ್ರಾಸ್ಟ್ರಕ್ಚರ್ ಚೇಂಜಸ್ ಇದೆ. ನಾನು ಜೆಂಕಿನ್ಸ್ ಜಾಬ್ ಬರ್ದಾಗ ಏನ್ ಮಾಡ್ತೀನಿ, ಒಂದು ಏರಿಯಾ, ಒಂದು ಜಾಬ್, ವಿ ರೈಟ್ ಮಲ್ಟಿಪಲ್ ಜಾಬ್ಸ್, ರೈಟ್, ಇನ್ ಪ್ರೊಡಕ್ಷನ್. ಒಂದು ಜಾಬ್ ಟೆರಾಫಾರ್ಮ್ ಜಾಬ್ ಬರ್ದಿರ್ತೀನಿ, ಅದರಲ್ಲಿ ಈ ಟೆರಾಫಾರ್ಮ್ ರಿಲೇಟೆಡ್ ಚೇಂಜಸ್ ಎಲ್ಲ ವಿಲ್ ಬಿ ಪ್ರಾಸೆಸ್ಡ್. ಕ್ಲಿಯರ್? ಡಿಡ್ ಐ ಆನ್ಸರ್ ಯುವರ್ ಕ್ವೆಶ್ಚನ್? ಯಾ. Okay. ಆಮೇಲೆ ಇದು ಟೆರಾಫಾರ್ಮ್ ಅನ್ನ ನಾವು AWS ಪ್ರೊವೈಡರ್ಗೆ ಮಾತ್ರ ಯೂಸ್ ಮಾಡ್ತೀವಾ ಅಥವಾ ಬೇರೆ ಕ್ಲೌಡ್ No. ಪ್ರೊವೈಡರ್ಸ್? I'll show that to you, right? The first step that you do is you select the provider. Okay, it is not a AWS tool, correct? It is basically an infrastructure automation tool by HashiCorp. You can use it for Azure, you can use it for it works with all cloud providers. Yeah, okay, got it. Okay, so ಇಲ್ಲೇನಾಗುತ್ತೆ ನಮಗೆ ಟೆರಾಫಾರ್ಮ್ ಅಲ್ಲಿ, one second, I had some slide. Yeah, actually add your answer in the next slide here. Terraform supports multiple platforms, AWS, GCP, Azure, and
It has a very simple language, just high level language, no syntax, no complexity like coding, right? Uh, it's very easy to integrate. ನಾನು ನಿಮ್ಗೆ ತೋರಿಸ್ತೀನಿ ಇವಾಗ. It's very simple to install. It's very simple to manage. Okay. Uh, it can work with multiple plugins and it's very flexible. ಆ ಟೂಲು ಆಯ್ತಾ, ಇಟ್ಸ್ ಫ್ರೀ. ಈಗ ನಾನು ಯಾವಾಗ ಈ PPT ಲಾಸ್ಟ್ ಇಯರ್ ಪ್ರಿಪೇರ್ ಮಾಡಿದ್ದೆ, there have been changes. They have announced, hey, look, we're not completely free. Okay. Some parts of the application are now paid. Okay. ಈಗ ಟೆರಾಫಾರ್ಮ್ ಅಲ್ಲಿ ಬೇಸಿಕ್ಲಿ ಇದು ಒಂದು ಸಿಂಪಲ್ ಟೆರಾಫಾರ್ಮ್ ಆರ್ಕಿಟೆಕ್ಚರ್. ಓಕೆ. ನೀವೇನ್ ಮಾಡ್ತೀರಾ, ಈ ಟೆರಾಫಾರ್ಮ್ ಕನ್ಫಿಗರೇಷನ್ ಫೈಲ್ಸ್ ಅನ್ನೋದನ್ನ ಬರಿತೀರಾ. ಓಕೆ. ಹೇಗೆ ಜೆಂಕಿನ್ಸ್ ಅಲ್ಲಿ ಪೈಪ್ಲೈನ್ ಬರಿತೀರಾ, ರೈಟ್? ಸೇಮ್ ವೇ ಯು ರೈಟ್ ದಿ ಕನ್ಫಿಗರೇಷನ್ ಫೈಲ್ಸ್ ಹಿಯರ್. ಡಿಪ್ಲಾಯ್ಮೆಂಟ್ ತೋರಿಸ್ದೆ ಅಲ್ವಾ ಡಾಕರ್ ಅಲ್ಲಿ, ದಟ್ ಇಸ್ ಆಲ್ಸೋ ಕನ್ಫಿಗರೇಷನ್ ಫೈಲ್. ಅಥವಾ ಒಂದು ಕನ್ಫಿಗರೇಷನ್ ಫೈಲ್ ನ ಬರೀತೀರಾ. ಕನ್ಫಿಗರೇಷನ್ ಫೈಲ್ ಎಕ್ಸಿಕ್ಯೂಟ್ ಆದಾಗ ಕನ್ಫಿಗರೇಷನ್ ಅಲ್ಲಿ ಏನ್ ಬರ್ತಿರ್ತೀರಾ ಅದು ಡಿಪ್ಲಾಯ್ ಆಗುತ್ತೆ ಅಥವಾ ಇನ್ಸ್ಟಾಲ್ ಆಗುತ್ತೆ. ಈಗ ಈ ಟೆರಾಫಾರ್ಮ್ ಕನ್ಫಿಗರೇಷನ್ ಫೈಲ್ಸ್ ಏನಿದೆ, ಇದನ್ನ ನೀವು ಈ ಟೆರಾಫಾರ್ಮ್ ಕೋರ್ ಅಂತ ಏನ್ ತೋರಿಸಿದೀನಿ ಇಲ್ಲಿ, ದಿಸ್ ಇಸ್ ಬೇಸಿಕ್ಲಿ ಒನ್ ಸಿಸ್ಟಮ್ ವೇರ್ ಟೆರಾಫಾರ್ಮ್ ಇಸ್ ಇನ್ಸ್ಟಾಲ್ಡ್. You can install this in your laptop, your computer, your server, or you can also use a centralized machine like a EC2, right? ಸೊ ಅಲ್ಲಿ ಇನ್ಸ್ಟಾಲ್ ಮಾಡ್ತೀರಾ. ಇನ್ಸ್ಟಾಲ್ ಮಾಡಾದ್ಮೇಲೆ AWS CLI ನ ಕನ್ಫಿಗರ್ ಮಾಡ್ತೀರಾ. ನಿಮ್ಮ AWS ಅಕೌಂಟ್ ಜೊತೆ ಕನೆಕ್ಷನ್ ಸೆಟಪ್ ಮಾಡ್ತೀರಾ. ಫ್ರಮ್ ದೇರ್ ಯು ಕ್ಯಾನ್ ಯೂಸ್ ಟೆರಾಫಾರ್ಮ್. ಓಕೆ. ನಾನು EC2ನೇ ಕ್ರಿಯೇಟ್ ಮಾಡಿ ಅಲ್ಲಿಂದಾನೇ ಟೆರಾಫಾರ್ಮ್ ಕೋಡ್ ಬರೆದು ರನ್ ಮಾಡಬೇಕಾ? ನೋ. ಓಕೆ. ಯು ಕ್ಯಾನ್ ಸ್ಟಿಲ್ ಯೂಸ್ ಇಟ್ ಇನ್ ಯೋರ್ ಲ್ಯಾಪ್ಟಾಪ್ ಆಲ್ಸೋ. ಬಟ್ ಸ್ಟೇಯಿಂಗ್ ರೆಲೆವೆಂಟ್ ಟು ಪ್ರಾಕ್ಟಿಸ್, ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಾ ನಿಮ್ಮ ಟೆರಾಫಾರ್ಮ್ ಟೂಲು ಯಾವುದೋ ಒಂದು ಸರ್ವರ್ ಅಲ್ಲಿ ಇನ್ಸ್ಟಾಲ್ ಆಗಿರುತ್ತೆ. ಯಾವುದೋ ಒಂದು ಸರ್ವರ್ ಅಂದ್ರೆ ನೌಡೇಸ್ ದೇರ್ ಇಸ್ ನೋ ಫಿಸಿಕಲ್ ಸರ್ವರ್, ಎವ್ರಿಥಿಂಗ್ ಇಸ್ ಅ ಕ್ಲೌಡ್ ಸರ್ವರ್, ಸೊ ಇಟ್ ವಿಲ್ ಬಿ ಆನ್ EC2. ಓಕೆ. ಸೊ ಅಗೇನ್, ನೀವು ಟೆರಾಫಾರ್ಮ್ ಕೋರ್ ಅಂದ್ರೆ ಒಂದು ಮೆಷಿನ್ ತಗೊಂಡಲ್ಲಿ ಇನ್ಸ್ಟಾಲ್ ಮಾಡ್ತೀರಾ, ಅದು ಯಾವುದೇ ಪ್ರೊವೈಡರ್ ಜೊತೆ ವರ್ಕ್ ಆಗುತ್ತೆ. ಇಲ್ಲಿ ಕೆಳಗಡೆ ಟೆರಾಫಾರ್ಮ್ ಸ್ಟೇಟ್ ಫೈಲ್ ಅಂತ ಬರ್ದಿದ್ದೀನಿ. ಏನದ ಅರ್ಥ ಅಂದ್ರೆ ನೋಡಿ, ಟೆರಾಫಾರ್ಮ್ ಕನ್ಫಿಗರೇಷನ್ ಫೈಲ್ ನ ನೀವು ರನ್ ಮಾಡಿದಾಗ ಈ ಮಷಿನ್ ನಲ್ಲಿ ಈ ಟೆರಾಫಾರ್ಮ್ ಸ್ಟೇಟ್ ಫೈಲ್ ಅನ್ನು ಇಲ್ಲಿ ಇದು ಡಿಪ್ಲಾಯ್ ಆಗುತ್ತೆ ಇಲ್ಲಿ ಈ ಕಡೆ, ರೈಟ್? ಯಾವ ಕ್ಲೌಡ್ ಪ್ರೊವೈಡರ್ ತಗೊಳ್ತೀರಾ ಅಲ್ಲಿ ಅದು ಡಿಪ್ಲಾಯ್ ಆಗುತ್ತೆ, ರೈಟ್? ಬಟ್ ನಿಮಗೆ ಈ ಟೆರಾಫಾರ್ಮ್ ಸ್ಟೇಟ್ ಫೈಲ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಯಾವಾಗ ರನ್ ಮಾಡಾದ್ಮೇಲೆ. ಟೆರಾಫಾರ್ಮ್ ಸ್ಟೇಟ್ ಫೈಲ್ ಏನು ಅಂದ್ರೆ ಬೇಸಿಕ್ಲಿ ನೀವು ನಿಮ್ಮ ಇನ್ಫ್ರಾಸ್ಟ್ರಕ್ಚರ್ನ ಏನ್ ಕ್ರಿಯೇಟ್ ಮಾಡ್ತೀರಾ. ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಏನು ನೋಡಿ, ನಾನು ಬೇಸಿಕ್ಲಿ ಕೋಡ್ ಬರ್ತು. ಓಕೆ. ಬೇಸಿಕ್ಲಿ ನಾನು ಕೋಡ್ ಬರ್ದು ಈ ತರ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡ್ತೀನಿ. ಎಷ್ಟು EC2 ಇದೆ, ಎಷ್ಟು RDS ಇದೆ, EC2 ಅಲ್ಲಿ ಯಾವ ಟೈಪು, ಅದ್ರ ಪೋರ್ಟ್ ನಂಬರ್ ಏನು, ಎಂಟೈರ್ ಕನ್ಫಿಗರೇಷನ್ ನಿಮಗೆ ಈ ಟೆರಾಫಾರ್ಮ್ ಸ್ಟೇಟ್ ಫೈಲ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ದಟ್ ಈಸ್ ಟೆರಾಫಾರ್ಮ್ ನಿಮ್ಮ ಇನ್ಫ್ರಾಸ್ಟ್ರಕ್ಚರ್ನ ಕರೆಂಟ್ ಸ್ಟೇಟ್ ನ ಅಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಂಡಿರುತ್ತೆ. ನೀವು ಮತ್ತೆ ಹೋಗ್ಬಿಟ್ಟು ಅದೇ ಕನ್ಫಿಗರೇಷನ್ ಫೈಲ್ ನ ರನ್ ಮಾಡಿದ್ರೆ ಟೆರಾಫಾರ್ಮ್ ಹೇಳುತ್ತೆ, ಹೇ ಹೋಲ್ಡ್ ಆನ್, VPC ಕ್ರಿಯೇಟ್ ಮಾಡಕ್ ಹೇಳ್ತಾ ಇದೆಯಾ? VPC ಹೆಸರು ABC VPC ಇಸ್ ಆಲ್ರೆಡಿ ದೇರ್. ಐ ಹ್ಯಾವ್ ಅ ರೆಕಾರ್ಡ್ ರೆಫರೆನ್ಸ್ ಹಿಯರ್. ಐ ವಿಲ್ ನಾಟ್ ಕ್ರಿಯೇಟ್ ಡೂಪ್ಲಿಕೇಟ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಯು. ದಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ಟೆರಾಫಾರ್ಮ್ ಸ್ಟೇಟ್ ಫೈಲ್. It will have the record of the current state of your application. Clear, guys? Yes, Akram. Okay. ಈಗ ಟೆರಾಫಾರ್ಮ್ ಅಲ್ಲಿ ಒಂದು ಲೈಫ್ ಸೈಕಲ್ ಇದೆ. ಓಕೆ. ಆ ಲೈಫ್ ಸೈಕಲ್ ಇಟ್ ವರ್ಕ್ಸ್ ಸಮಥಿಂಗ್ ಲೈಕ್ ದಿಸ್. ದಿಸ್ ಇಸ್ ಈಸಿ ಟು ಅಂಡರ್ಸ್ಟ್ಯಾಂಡ್. ದೇರ್ ಆರ್ ಬೇಸಿಕ್ಲಿ 5 ಕಮಾಂಡ್ಸ್ ಇನ್ ಟೆರಾಫಾರ್ಮ್. ಇನ್ನಿಟ್ಟು ಗಿಟ್ ಇನ್ನಿಟ್ ತರ ಇಲ್ಲಿ ಟೆರಾಫಾರ್ಮ್ ಇನ್ನಿಟ್ಟು. ಇನ್ನಿಟ್ ಮಾಡಿದಾಗ ಏನಾಗುತ್ತೆ, ಆ ಲೊಕೇಶನ್, ಆ ಡೈರೆಕ್ಟರಿ, ಇಟ್ ವಿಲ್ ಬಿಕಮ್ ಅ ಪ್ರಾಜೆಕ್ಟ್. ಕ್ಲಿಯರ್? ಎಸ್, ನೋ, ಮೇ ಬಿ? Yes, Akram. ಓಕೆ. ಆಮೇಲೆ ವ್ಯಾಲಿಡೇಟ್. ವೆನ್ ಐ ಸೇ ವ್ಯಾಲಿಡೇಟ್, validate is basically when one second. Okay.
ಓಕೆ, ಸಾರಿ. ವ್ಯಾಲಿಡೇಟ್ ಕಮಾಂಡ್. ವ್ಯಾಲಿಡೇಟ್ ಅಲ್ಲಿ ಏನಾಗುತ್ತೆ, ಬೇಸಿಕ್ಲಿ ನಾವು ಏನು ಕನ್ಫಿಗರೇಷನ್ ಬರ್ದಿರ್ತೀವಿ ಅದು ವ್ಯಾಲಿಡೇಟ್ ಆಗುತ್ತೆ. ಅಗೇನ್, ವ್ಯಾಲಿಡೇಟ್ ಅಂದ್ರೆ ಇಟ್ ವಿಲ್ ನಾಟ್ ವ್ಯಾಲಿಡೇಟ್ ನೀವು ಕೋಡ್ ಕರೆಕ್ಟ್ ಆಗಿ ಬರ್ದಿದ್ದೀರಾ ಇಲ್ವಾ ಅಂತ. ಇಟ್ ವಿಲ್ ವ್ಯಾಲಿಡೇಟ್ ದಿ ಫಾರ್ಮ್ಯಾಟಿಂಗ್. ಓಕೆ, ಡಿಫರೆನ್ಸ್ ಏನು ಅಂದ್ರೆ, ನೀವು ಒಂದು ಡೇಟಾಬೇಸ್ ಕ್ರಿಯೇಟ್ ಆಗ್ಲಿ ಅಂತ ಬರ್ದಿರ್ತೀರಾ, ರೈಟ್? ಅದು ನಿಮಗೆ so it will not tell you, hey look, you don't have to create. I'm not sure how many of you are in Bangalore today, but complete Bangalore ಅಲ್ಲಿ ಇವತ್ತು there's no power throughout the day. Okay, and it's still fluctuating, so you might see some interruption from my side. Please don't mind, but we will try to continue, okay, with some small interruptions here and there. Okay, so ವ್ಯಾಲಿಡೇಟ್ ನಾವು ಫಸ್ಟ್ ಇನಿಟ್ ಮಾಡ್ತೀವಿ. ಇಲ್ಲಿ ಒಂದು ಟೆರಾಫಾರ್ಮ್ ಪ್ರಾಜೆಕ್ಟ್ ನಮಗೆ ಇನಿಷಿಯಲೈಸ್ ಆಗುತ್ತೆ. ಇದಾದ್ಮೇಲೆ ನಮಗೆ ನಾವು ವ್ಯಾಲಿಡೇಟ್ ಅಂತ ಕಮಾಂಡ್ ರನ್ ಮಾಡ್ತೀವಿ ನಮ್ಮ ಕನ್ಫಿಗರೇಷನ್ ನ ವ್ಯಾಲಿಡೇಟ್ ಮಾಡಕ್ಕೆ. ಇಟ್ ವಿಲ್ ಓನ್ಲಿ ಚೆಕ್ ದಿ ಫಾರ್ಮ್ಯಾಟಿಂಗ್. ಇಟ್ ವಿಲ್ ನಾಟ್ ಚೆಕ್ ಯುವರ್ ಕೋಡ್ ಟು ಟೆಲ್ ಯುವರ್ ಕೋಡ್ ಇಸ್ ರೈಟ್, ರಾಂಗ್, ಇಟ್ ವಿಲ್ ಕಾಸ್ ಪ್ರಾಬ್ಲಮ್, ನಿಮಗೆ ವರ್ಕ್ ಆಗುತ್ತಾ. ನೋ, ಇಟ್ ವಿಲ್ ನಾಟ್ ಡೂ ಎನಿ ಆಫ್ ದಟ್. ಓಕೆ, ರನ್ನಿಂಗ್ ದಿಸ್ ಕಮಾಂಡ್ ಇಸ್ ಆಪ್ಷನಲ್, ಇಟ್ ಇಸ್ ನಾಟ್ ಮ್ಯಾಂಡೇಟರಿ. ಓಕೆ, ನೆಕ್ಸ್ಟ್ ಥಿಂಗ್ ಇಸ್ ಟೆರಾಫಾರ್ಮ್ ಪ್ಲಾನ್ ಅಂತ. ಇದು ಈ ಟೆರಾಫಾರ್ಮ್ ಪ್ಲಾನ್ ಕಮಾಂಡ್ ಏನು ಅಂದ್ರೆ ಒಂಥರ ರಿಹರ್ಸಲ್ ಇದ್ದಂಗೆ. ಓಕೆ, ಈ ಕಮಾಂಡ್ ನೀವು ರನ್ ಮಾಡಿದಾಗ ಟೆರಾಫಾರ್ಮ್ ಏನ್ ಮಾಡುತ್ತೆ, ನಿಮ್ ಕನ್ಫಿಗರೇಷನ್ ನ ರನ್ ಮಾಡುತ್ತೆ, ರೈಟ್? ಡ್ರೈ ರನ್ ಟೆರಾಫಾರ್ಮ್ ಪ್ಲಾನ್ ಅಂತ ನೀವು ರನ್ ಮಾಡಿದಾಗ ನಿಮ್ ಕನ್ಫಿಗರೇಷನ್ ಟೆರಾಫಾರ್ಮ್ ರನ್ ಮಾಡಿ ನಿಮ್ಗೆ ಹೇಳುತ್ತೆ, ಹೇ ಲುಕ್, ನಿಮ್ ಕನ್ಫಿಗರೇಷನ್ ನೀವು ರನ್ ಮಾಡಿದ್ರೆ ಈ ಚೇಂಜಸ್ ಆಗುತ್ತೆ. This will create one VPC, this will create 2 subnet, this will create 4 EC2, this will create 1 load balancer, this will create 2 database. This is what it will happen. Please check ಮಾಡಿ, ನೀವು ನಿಮ್ ಪ್ಲಾನ್ ಜೊತೆ ಇದು ಸಿಂಕ್ ಆಗುತ್ತಾ. ಕ್ಲಿಯರ್? ಎವ್ರಿವನ್ ಫಾಲೋಯಿಂಗ್? Yeah. Sir. I'm sorry, was that a question from your side, Fernandez? Or somebody? No, sir. ಓಕೆ. ನೆಕ್ಸ್ಟ್ ಏನ್ ನೋಡಿ, ಫಸ್ಟ್ ಇನಿಷಿಯಲೈಸ್ ಮಾಡಿದ್ವಿ, ವ್ಯಾಲಿಡೇಟ್ ಮಾಡಿದ್ವಿ, ಪ್ಲಾನ್ ಅಲ್ಲಿ ಡ್ರೈ ರನ್ ಆಯ್ತು, ಆಮೇಲೆ ಅಪ್ಲೈ ಮಾಡಿದ್ವಿ. ಅಪ್ಲೈ ಮಾಡಿದಾಗ ನಿಮ್ ಕನ್ಫಿಗರೇಷನ್ ಅಪ್ಲೈ ಆಗುತ್ತೆ. ಓಕೆ, ರೈಟ್? ಸೊ ಅಪ್ಲೈ ಮಾಡಿದಾಗ ನಿಮ್ ಕನ್ಫಿಗರೇಷನ್ ಕ್ರಿಯೇಟ್ ಆಗುತ್ತೆ. ಓಕೆ, ಓಕೆ. ಸೊ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಆಗುತ್ತೆ, ರೈಟ್? ಈಗ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಆದಾಗ ಟೆರಾಫಾರ್ಮ್ ಸ್ಟೇಟ್ ಫೈಲು ಕ್ರಿಯೇಟ್ ಆಗುತ್ತೆ, ರೈಟ್? ಇವಾಗ ಟೆರಾಫಾರ್ಮ್ ಏನ್ ಮಾಡುತ್ತೆ, ನಿಮ್ಮ ಕನ್ಫಿಗರೇಷನ್ ಮೈಂಡ್ ಮ್ಯಾಪ್ ಅದು ಹೇಗಿದೆ ಅದನ್ನ ಇಟ್ ವಿಲ್ ಸ್ಟೋರ್ ದಿ ಡೀಟೇಲ್ಸ್. ಹೇಗೆ ನಿಮ್ಮ ಮನೆ ಬ್ಲೂ ಪ್ರಿಂಟ್ ಇರುತ್ತೆ ಆ ತರ, ರೈಟ್? ಇಟ್ ಈಸ್ ಇಟ್ಸ್ ರೆಫರೆನ್ಸ್ ಮಾಸ್ಟರ್ ರೆಕಾರ್ಡ್. ಇನ್ ಕೇಸ್ ಅಸ್ಯೂಮ್ ಸಮಥಿಂಗ್ ಬ್ಯಾಡ್ ಹ್ಯಾಪೆಂಡ್, ಇನ್ಫ್ರಾಸ್ಟ್ರಕ್ಚರ್ ಡೌನ್ ಆಯ್ತು, ಕರಪ್ಟ್ ಆಯ್ತು, ವ್ಯಾನಿಶ್ ಆಗೋಯ್ತು, you can use this Terraform state file and recreate quickly. That is the advantage. It can avoid any duplicate run, ಮತ್ತೆ configuration run ಆದರೆ creating duplicate components, right? So that is the Terraform apply. Terraform destroy ಅಂತಿದೆ. ಈಗ Terraform ಅಪ್ಲೈ ಮಾಡಿದಾಗ ಏನ್ ಕ್ರಿಯೇಟ್ ಆಗಿತ್ತು, ಡೆಸ್ಟ್ರಾಯ್ ಮಾಡಿದ್ರೆ ಅದಷ್ಟು ವೈಪ್ ಔಟ್ ಆಗೋಗುತ್ತೆ, ಹೋಗ್ಬಿಡುತ್ತೆ. So why this command? See, I'll tell you. ಈ ಫ್ಲೋ ನೋಡಿ ಒಂದ್ಸಲ. ಓಕೆ, ನಾನು ಒಂದು ABC ಅಂತ ಸಾಫ್ಟ್ವೇರ್ ರೆಡಿ ಮಾಡ್ತಾ ಇದ್ದೀನಿ, ನೀವು ನನ್ನ ಕಸ್ಟಮರ್, ನಾನು ನಿಮಗೆ ಡೆಮೋ ತೋರಿಸ್ಬೇಕು. ಆ ಡೆಮೋ ತೋರ್ಸಕ್ಕೆ ನಾನು ಟೆರಾಫಾರ್ಮ್ ಇಲ್ಲ ಯೂಸ್ ಮಾಡ್ತಿಲ್ಲ ಅನ್ನೋದಾದ್ರೆ ನಾನು ಏನ್ ಮಾಡ್ಬೇಕು, ಬೇಸಿಕ್ಲಿ ಇದು ರಿಯಲ್ ಲೈಫ್ ಎಕ್ಸಾಂಪಲ್ ಆಲ್ಸೋ. ನಾನೊಂದು ಕಂಪ್ನಿಲಿ ವರ್ಕ್ ಮಾಡ್ತಿದ್ದೆ, ಇದು ಐ ಮೀನ್ ಸಮ್ 2 years ಬ್ಯಾಕ್ ಐ ವಾಸ್ ಇನ್ ಅ ಡಿಫರೆಂಟ್ ಕಂಪನಿ. ದಟ್ ಕಂಪನಿ ವಾಸ್ ಇನ್ ಟು ರಿಯಲ್ ಟೈಮ್ ಬಿಗ್ ಡೇಟಾ ಅನಾಲಿಟಿಕ್ಸ್. ಓಕೆ, ಬಿಗ್ ಡೇಟಾ ಹಡೂಪ್
ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತಿದ್ವಿ ಅಲ್ಲಿ. ಹಡೂಪ್ ಅಲ್ಲಿ ಏನಾಗುತ್ತೆ, ಬಿಗ್ ಡೇಟಾ ಅಲ್ಲಿ ನಿಮಗೆ ಒಂದು 12-13 ಬೇರೆ ಬೇರೆ ಸಣ್ಣ ಸಣ್ಣ ಅಪ್ಲಿಕೇಶನ್ ಸೇರ್ಕೊಂಡು ಅದೊಂದು ಇಕೋ ಸಿಸ್ಟಮ್ ಆಗುತ್ತೆ. ಒಂದು ಅಪ್ಲಿಕೇಶನ್ ಡೇಟಾ ತಗೊಂಡ್ಬರುತ್ತೆ, ಇನ್ನೊಂದು ಅಪ್ಲಿಕೇಶನ್ ಈ ಕೂಬರ್ನೆಟಿಸ್ ಆರ್ಕಿಟೆಕ್ಚರ್ ಇರ್ತದೆ ಅಲ್ವಾ, ಆ ತರ ದೇರ್ ಆರ್ ಮಲ್ಟಿಪಲ್ ಸರ್ವಿಸಸ್ ಅಂಡ್ ಕಾಂಪೋನೆಂಟ್ಸ್. ಸೊ ಯಾರಾದ್ರೂ ನಮಗೆ ಕಸ್ಟಮರ್ ಬಂದು ಇಟ್ ವಾಸ್ ಅ ವೆರಿ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್, ಯು ಹ್ಯಾಡ್ ಟು ಸ್ಪೆಂಡ್ ಮಿನಿಮಮ್ 2-3 crores per month. ಓಕೆ, ಇಟ್ಸ್ ಲೈಕ್ ಬೈಯಿಂಗ್ ಅ ಫರಾರಿ, ಕಸ್ಟಮರ್ಸ್ ಯೂಸ್ ಟು ಸೇ ಇಟ್. ಈಗ ಅಂತ ಪ್ರಾಡಕ್ಟ್ ನಾನು ಡೆಮೋ ತೋರಿಸ್ಬೇಕು. ಈಗ ನೋಡಿ, ಫೆರಾರಿ ಕಾರೇ ನಿಮಗೆ ಡೆಮೋ ತೋರಿಸ್ಬೇಕು ಅಂದ್ರೆ ಎಷ್ಟು ಕೇರ್ಫುಲ್ ಆಗಿರ್ಬೇಕಲ್ವಾ, ಕಂಪೇರ್ಡ್ ಟು ಸಮ್ ಹುಂಡೈ, ಸಮ್ ಮಾರುತಿ. ಯು ಹ್ಯಾವ್ ಟು ಬಿ ಎಕ್ಸ್ಟ್ರೀಮ್ಲಿ, ಬಿಕಾಸ್ ದಿ ಕಾಸ್ಟ್ ಅಸೋಸಿಯೇಟೆಡ್, ರೈಟ್? ಸೊ ನಾವು ಆ ತರ ಕಸ್ಟಮರಿಗೆ ಈ ತರ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಬೇಕು. ಟೈಮ್ ಹಿಡಿಯುತ್ತೆ ಅಲ್ವಾ? ಕಸ್ಟಮರ್ ಅರ್ಧ ಗಂಟೆ ನೋಡ್ತಾರೆ ಡೆಮೋ, ಆಯ್ತು ಬಿಡಪ್ಪ ಡೆಮೋ, ವಿ ವಿಲ್ ಕಮ್ ಬ್ಯಾಕ್. ಅದನ್ನ ಮತ್ತೆ ಎಲ್ಲ ಡಿಲೀಟ್ ಮಾಡಬೇಕಾ? ದಟ್ ಈಸ್ ಕಾಲ್ಡ್ ಡಿಕಮಿಷನಿಂಗ್, ರೈಟ್? ಸೊ ಸಿ, ಕಸ್ಟಮರ್ ನಮ್ಮ ಹತ್ರ ಬಂದಾಗ, ಹೊಸ ಕಸ್ಟಮರ್ ಬಂದ್ರು ವಿ ಯೂಸ್ ಟು ಟೆಲ್, ಹೇ ಗಿವ್ 3 days ಆಫ್ ಟೈಮ್. ಕಸ್ಟಮರ್ಸ್ ಯೂಸ್ ಟು ಮೇಕ್ ಫನ್ ಆಫ್ ಅಸ್. ಅಲ್ಲಪ್ಪ, ನಿಮ್ ಪ್ರಾಡಕ್ಟ್ ನ ರಿಯಲ್ ಟೈಮ್ ಬಿಗ್ ಡೇಟಾ ಅನಾಲಿಟಿಕ್ಸ್ ಅಂತ ಅಡ್ವರ್ಟೈಸ್ ಮಾಡ್ತೀರಾ, ಫೆರಾರಿ ಅಂತ ಕರಿತೀರಾ, ಬಿಲ್ಡ್ ಮಾಡಕ್ಕೆ 3 days ಬೇಕಾ ಅಂತ. ಇಟ್ ಈಸ್ ನಾಟ್ ಅ ಫೆರಾರಿ, ಇಟ್ ಈಸ್ ಅ ಎಲಿಫೆಂಟ್ ಅಂತ. ಸಿ, ದಿಸ್ ಈಸ್ ದಿ ಕಸ್ಟಮರ್ ಎಕ್ಸ್ಪೀರಿಯನ್ಸ್, ರೈಟ್? ದಿಸ್ ಈಸ್ ವೇರ್ ಯೋರ್ ಡೆವಾಪ್ಸ್ ಮೈಂಡ್ ಸೆಟ್, automation, these tools are going to change that perspective. ಆ ಕಸ್ಟಮರ್ ಇಂಪ್ರೆಷನ್, ಆ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ನ ಚೇಂಜ್ ಮಾಡಕ್ಕೆ ಡೆವಾಪ್ಸ್ ಇಸ್ ಹೆಲ್ಪಿಂಗ್, ದೀಸ್ ಟೂಲ್ಸ್ ಆರ್ ಹೆಲ್ಪಿಂಗ್. ಕ್ಲಿಯರ್ ಗೈಸ್? ಸೊ ನೋಡಿ, ನಾನು ಟೆರಾಫಾರ್ಮ್ ಅಪ್ಲೈ ಮಾಡ್ತೀನಿ, ಈ ತರ ಒಂದು ಇನ್ಫ್ರಾಸ್ಟ್ರಕ್ಚರ್ ಇನ್ಸ್ಟೆಂಟ್ ಆಗಿ ಕ್ರಿಯೇಟ್ ಆಗುತ್ತೆ, ಎರರ್ ಫ್ರೀ, ದೇರ್ ಇಸ್ ನೋ ಮ್ಯಾನ್ಯುಯಲ್ ವರ್ಕ್. ಒಂದ್ಸಲ ಕೋಡ್ ಬರ್ದಿಟ್ರೆ ಮತ್ತೆ ರಿಯೂಸ್ ಮಾಡೋದು, ಪ್ರತಿ ಸಲ ಕಸ್ಟಮರ್ ಬಂದಾಗ ರಿಯೂಸ್ ಮಾಡೋದು, ರೈಟ್? ಕಸ್ಟಮರ್ ಅರ್ಧ ಗಂಟೆ ಡೆಮೋ ಆಯ್ತಾ, ಯು ರನ್ ದಿ ಕಮಾಂಡ್. ವಾಟ್ ಕಮಾಂಡ್? ಟೆರಾಫಾರ್ಮ್ ಡಿಸ್ಟ್ರಾಯ್, ಎವ್ರಿಥಿಂಗ್ ಇಸ್ ಗಾನ್. ಇಲ್ಲ ಏನಾಗ್ಬೋದು, ಮ್ಯಾನ್ಯುಯಲ್ ಆಗಿ ಮಾಡ್ತಾ ಕೂತ್ರೆ somebody is left elastic IP ಹಂಗೆ. ವಾಟ್ ವಿಲ್ ಹ್ಯಾಪನ್ ಅಟ್ ದಿ ಮಂತ್ ಎಂಡ್? ಯುವರ್ ಸರ್ಪ್ರೈಸ್ಡ್, ಓ ಆ ಕಸ್ಟಮರ್ಗೆ ಒಂದು ಎಲಾಸ್ಟಿಕ್ IP ಬಿಟ್ಟಿದ್ದೆ, ಈ ಕಸ್ಟಮರ್ ಡೆಮೋಲಿಂದ RDS ಬಿಟ್ಟಿದ್ದೆ, unnecessarily I'm paying $30,000 to AWS. $30,000 is not a small amount. Clear guys? ಇನಿಷಿಯಲ್ ಕಮಾಂಡ್ ಕಾಲಮ್ ಅಲ್ಲಿ, ಹಲೋ ಹೇಳಿ ಕೇಳಿಸದೆ, ಗೋ ಹೆಡ್. ಇದು ಇನಿಟ್ ಕಮಾಂಡ್ ಕಾಲಮ್ ಅಲ್ಲಿ ಕೆಳಗಡೆ ವಿ ಆಡ್ ನ್ಯೂ ಮಾಡ್ಯೂಲ್ ಅಂತ ಇದೆಯಲ್ಲ, ಸೊ ಮಾಡ್ಯೂಲ್ ಅಂದ್ರೆ ರಿಸೋರ್ಸಸ್ ಆಗುತ್ತೆ. I will explain. Now, when I show the actual code to you, you will understand, provider andre eno, modules andre eno. When you see the structure, you'll understand. Module is basically, in short, to answer your question, ಈಗ okay, this is one infrastructure that we have to create using Terraform. Okay, ಇಲ್ಲಿ how many services are there? High level ನಾನು ನೋಡೋದಾದ್ರೆ ಇಲ್ಲಿ ನನಗೆ 12 ಸರ್ವಿಸ್ ಕಾಣ್ತಿದೆ. You can count and okay, maybe in and around 10-12. Okay, VPC is one service, EC2 is one service, right? Each of that will become one module in your code. ನಿಮ್ಗೆ ಜೆಂಕಿನ್ಸ್ ಅಲ್ಲಿ ಪೈಪ್ಲೈನ್ ಬರೀತಾ ಸ್ಟೇಜಸ್ ಬರೀತೀರಾ, ಕರೆಕ್ಟಾ? Yes, here it is module. Clear? Okay, yeah, got it. So you mention resources, then there are modules. So when I show the code, you'll understand. Okay? Okay. ಈ ಫ್ಲೋ ಎಲ್ರಿಗೂ ಅರ್ಥ ಆಗಿದೆಯಾ? ಇದ್ರ ಯೂಸ್ ಕೇಸ್ ಏನು, ಏನಕ್ಕೆ ಬೆನಿಫಿಟ್, ಹೇಗೆ ವರ್ಕ್ ಆಗುತ್ತೆ? ಬಿಕಾಸ್ if this is clear, ಲರ್ನ್ ಇನ್ ಟೆರಾಫಾರ್ಮ್ ಅಲ್ಲಿ ನೋಡಿ, ಒಂದು ಈ ಫ್ಲೋ ಅರ್ಥ ಆಗ್ಬೇಕು, ಫ್ಲೋನ ಎಕ್ಸಿಕ್ಯೂಟ್ ಮಾಡಬೇಕು. ಪ್ರಿಟಿ ಸಿಂಪಲ್, ಲೈಕ್ ಐ ಸೆಡ್. ಸಮ್ ಓಕೆ ಸೊ ನೀವು when you build your career in IT, okay, you have to pace your career, right?
ಪೇಸ್ ಯುವರ್ ಪ್ರೊಫೈಲ್. ಅಂದ್ರೆ ನೋಡಿ, ಸಮ್ ಆಫ್ ಯು ನಾನ್ ಟೆಕ್ ಬ್ಯಾಕ್ ಗ್ರೌಂಡ್ ಇಂದ ಟೆಕ್ ಬ್ಯಾಕ್ ಗ್ರೌಂಡ್ ಗೆ ಶಿಫ್ಟ್ ಆಗ್ತಾ ಇದ್ದೀರಾ. ಯು ಆಲ್ರೆಡಿ ಗಾಟ್ ಇನ್ ಟು ದಿಸ್ ಪ್ಲೇಸ್ ಕೋರ್ಸ್ ಮಾಡಿದೀರಾ. ಯು ಆರ್ ಆಲ್ರೆಡಿ ಇನ್ ದಿ ಟೈಲ್ ಎಂಡ್ ಆಫ್ ಯುವರ್ ಡೆವಾಪ್ಸ್ ಕೋರ್ಸ್. ನೌ ವಿ ಆಲ್ ಹ್ಯಾವ್ ಒನ್ ಟಾರ್ಗೆಟ್. ನನಗೊಂದು ಜಾಬ್ ಬೇಕು. ಐ ಹ್ಯಾವ್ ಅ ಜಾಬ್, ಬಟ್ ಐ ನೀಡ್ ಜಾಬ್ ಇನ್ IT, ಐ ನೀಡ್ ಜಾಬ್ ಇನ್ ಕ್ಲೌಡ್ ಡೆವಾಪ್ಸ್. ಕರೆಕ್ಟ್? ಈಗ ನೀವು ವಾಟ್ ಯು ನೀಡ್ ಟು ಡೂ ಇಸ್ some of the things you have to pick up where you can be very strong, okay, which can take lesser time. Terraform is one such example ನಿಮಗೆ. Okay, so Terraform is one tool. ಅದನ್ನ ನೀವು ರೆಸ್ಯೂಮ್ ಅಲ್ಲಿ ತುಂಬಾ ಬೇಗ ಆಡ್ ಮಾಡಬಹುದು. There is a free course also. I'll share the link. Please do it. You get some digital badge, and GitHub is one tool. Jenkins is one tool. So ನೀವು ಒಂದು ಇಂಟರ್ವ್ಯೂಗೆ ರೆಡಿ ಆಗ್ತಿದ್ದೀರಾ, ಪೇಸ್ ಮಾಡ್ತಿದ್ದೀರಾ ಅಂದಾಗ some of these tools you have to tell, hey look, ನನಗೆ DevOps ಅಲ್ಲಿ there are so many tools ಅಲ್ವಾ. Some of the tools where I'm very comfortable, Git, Jenkins, Terraform, right? Then I also have knowledge, I have working knowledge, I have training knowledge, internship knowledge on containerization, Kubernetes, right? ಏನಾಗುತ್ತೆ ಅಂದ್ರೆ ತುಂಬಾ ಜನ ಫಸ್ಟ್ ಟೈಮ್ IT ಅಪ್ರೋಚ್ ಮಾಡ್ತಾ ಏನ್ ಮಾಡ್ತಾರೆ, ಟೆಲ್ ಮಿ ಸಮಥಿಂಗ್ ಅಬೌಟ್ ಯುವರ್ ಸೆಲ್ಫ್ ಅಂದ್ರೆ ದೇ ಸ್ಟಾರ್ಟ್ ವಿತ್ AWS. Okay, AWS is very obvious, very common. Okay, so keep some of these DevOps tools in the beginning, some of the advanced tools like Kubernetes, Docker and everything in between, and only close it with AWS. So now the interviewer knows your pulse. Oh, okay, who am I talking to and what. Okay, don't put Kubernetes in the first, because then they might start ನಿಮ್ ಜೊತೆ ಇಂಟರ್ವ್ಯೂ ಅಲ್ಲಿ, ಓಕೆ ಹೇಳಪ್ಪ ಕುಬರ್ನೆಟಿಸ್ ಅಲ್ಲಿ ಡಿಪ್ಲಾಯ್ಮೆಂಟ್ ಏನು, ದೇ ಕ್ಯಾನ್ ಗೋ ಡೀಪ್ ಇನ್ ಟು ದಿ ಸಬ್ಜೆಕ್ಟ್, ರೈಟ್? Then convincing will become a factor. You will go out of pace in your interview. Clear, guys? Yeah. Okay. So this is the life cycle. ಈಗ ಈ ಲೈಫ್ ಸೈಕಲ್ ನ ಇಂಪ್ಲಿಮೆಂಟ್ ನೋಡೋಣ, ರಿಯಲ್ ವರ್ಲ್ಡ್ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ. ಓಕೆ, ಸೊ ಟೆರಾಫಾರ್ಮ್ ಅಲ್ಲಿ ಕನ್ಫಿಗರೇಷನ್ ಫೈಲ್ ನ ಬರೆಯಕ್ಕೆ ನಾವು ಬೇಸಿಕ್ಲಿ ವಿ ಯೂಸ್ ಡಿಕ್ಲರೇಟಿವ್ ಲ್ಯಾಂಗ್ವೇಜ್. Okay, declarative language is a type of language. You have programming language, C, C++, Java, Golang, all of those. Here you have declarative language, different types of declarative. One such declarative language is HCL language, HashiCorp configuration language. Okay, it is very easy to read, it is very easy to understand, it is very easy to execute. Okay, so this language is developed and maintained by HashiCorp. So the extension will be .tf. Okay, ಹೇಗೆ shell script .sh ಇರುತ್ತೆ, ಇಲ್ಲಿ you see this as .tf. Okay, so one example ನೋಡಿ, ನಾನು ಬರ್ದಿದ್ದೀನಿ, the first picture that you see here. Okay, ಐ ಹೋಪ್ ಇವಾಗ ನಿಮ್ಗೆ ಕಲ್ತ್ಕೊಂಡಿರೋಷ್ಟು ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಿದೆ. ನಿಮಗೆ ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ಸ್ ಏನು ಅಂತ ನೋಡೋಣ. the next thing is, ನಮಗೆ when you look at the first picture, okay, you have something called an argument. Okay, so ನಿಮಗೆ if you see here, value is equal to instance, right? So this is basically giving a name for any resource that you're using, right? Then you have blocks. These are called blocks, right? Now you have identifiers. Okay, identifiers ಅಲ್ಲಿ ನಿಮಗೆ basically you use arguments, resource name, variable name. So ನೋಡಿ, ಈ variable name is something that you use to store the values, right?
or referencing a value that happens, right? Then you have resource name and you have actual resources. Okay. The type can be EC2 ಇದ್ರ configuration ನೀವು ಅಲ್ಲಿ add ಮಾಡ್ತೀರಾ, right? So if you see here, Terraform will basically use something called provider. AWS Azure use ಮಾಡ್ತೀರಾ, GCP ಏನು it will take. And there will be a version specific to that provider. 1.0 for AWS, 2.0. I mean, because they also make constant changes, right? Region, ಎಲ್ಲಿ ಡಿಪ್ಲಾಯ್ ಮಾಡ್ಬೇಕು ಅದನ್ನ ನೀವು ಕೊಡ್ತೀರಾ. Then you add the variable. Variable is basically name of what you're trying to do. Assume it is like a project name, or it is sort of a part of a bigger project. See here, they're saying this is VM ports, right? Then you add the list and you basically add the details. Okay. So what we will do here is, so num laptop, CLI tool, AWS account. Yesterday we did this. Today we are going to use EC2. Okay. EC2 ಅಲ್ಲಿ I'm going to install this CLI. From there, I'll connect to the AWS account. Okay. This is the second method. So let me log in here. Terraform. As usual, we will go to Terraform official website. Okay. Terraform on AWS Linux. Install Terraform. Terraform ನೀವು ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಇನ್ಸ್ಟಾಲ್ ಮಾಡಬಹುದು. Okay. So expand this page. Manual installation if you want to do. If you have a MacBook, you can use this. If you want to use this on Windows, you can use this. This is for Linux. Linux ಅಲ್ಲಿ ಬೇರೆ ಬೇರೆ flavors ಇದೆ. I'll be using Amazon Linux in our demo. So these are the steps I need to follow. We don't need a specific security group. So I'm just waiting for my server to come online. ಅಕ್ರಮ್, ಇದು ಟೆರಾಫಾರ್ಮ್ಗೆ ಪ್ರೀರಿಕ್ವಿಸಿಟ್ಸ್ ಇಲ್ವಾ? Terraform ಗೆ ಏನಿಲ್ಲ, can you repeat? ಇದು ಪ್ರೀರಿಕ್ವಿಸಿಟ್ಸ್ ಲೈಕ್ ಎಷ್ಟು GB RAM ಇರಬೇಕು ಅಥವಾ ಬೇರೆ ಏನಾದರೂ ಇನ್ಸ್ಟಾಲೇಷನ್? No, see, it is not going to deploy anything on the own server, correct? It is just a collaborator, coordinator, alva. You saw the diagram, architecture diagram, right? It is just holding your configuration files. So you don't really have much of a prerequisite, but it totally depends ನಿಮಗೆ how you go about maintaining this tool in that system. ಅಂದ್ರೆ ಒಂದೊಂದು ಕಂಪ್ನಿ ಏನಾಗುತ್ತೆ, ಯೂಶಲಿ ಮಾಡರ್ನ್ ಡೇ ಕಂಪನೀಸ್ ಅಲ್ಲಿ they run all of this on containers. Nobody cares about server and everything,
ಲೈಟ್ ವೇಟ್ ಅಲ್ವಾ. Second thing is, assume you're running this on EC2. If you put too many applications on the same box, that can be your systematic problem, like system engineering problem, right? But you don't have any specifications as such, like you need so and so Java dependency, you need uh, you have 2 GB memory ne beku, nothing as such. Okay. Okay, so connect, copy. Uh, mm, okay, I'm on my local machine. Okay, sudo su. I become the root. Okay. Linux. ಡಿಪೆಂಡೆನ್ಸಿ ಏನು ಇಲ್ಲ ಅಂತ ಹೇಳ್ತೀವಿ. ಫ್ರೆಶ್ ಸರ್ವರ್ ಆಬ್ವಿಯಸ್ಲಿ. ಸೊ ನೋಡಿ, ಈ ಸ್ಟೆಪ್ ಅಲ್ಲಿ ಏನಾಯ್ತು, ಫಸ್ಟ್ ಇಲ್ಲಿ ಅಪ್ಡೇಟ್ ಏನಾದ್ರು ಇದೆಯಾ ಚೆಕ್ ಮಾಡ್ಕೊಳ್ತು, ಏನೋ ಅಪ್ಡೇಟ್ ಇಲ್ಲ. ಇಲ್ಲಿ ಸೂಡೋ ಈ ಎಂ ಕನ್ಫಿಗ್ ಮ್ಯಾನೇಜರ್, ಇದೊಂದು ರೆಪಾಸಿಟರಿ, ಇಲ್ಲಿ ಕಂಟೆಂಟ್ ಇರುತ್ತೆ. ಆ ರೆಪಾಸಿಟರಿನ ನಾನು ಈ ಸರ್ವರಿಗೆ ಆಡ್ ಮಾಡ್ಕೊಂಡೆ. ಓಕೆ, ವೇರ್ ಇಸ್ ದಿ ರೆಪಾಸಿಟರಿ? ದಿ ರೆಪಾಸಿಟರಿ ಇಸ್ ಹಿಯರ್. ಇದು ಇಂಟರ್ನೆಟ್ ಅಲ್ಲಿ ಇದೆ, ಅದನ್ನ ಈ ಸರ್ವರಿಗೆ ತಗೊಂಡ್ಬಂದೆ. ಆಡಿಂಗ್ ರೆಪಾಸಿಟರಿ ಫ್ರಮ್ ಹಿಯರ್. ಕ್ಲಿಯರ್ ಗೈಸ್? ವೆನ್ ಯು ಕ್ಲಿಕ್ ಅಲೋ, ಇಟ್ ವಿಲ್ ಡೌನ್ಲೋಡ್. ಓಕೆ, ಬಟ್ ಇಫ್ ಯು ಗೋ ಹಿಯರ್, okay, this is the repository. So we will install Terraform. More step. Even first step is not needed, but sort of a thing good to run antaralva ಆ ತರ ಸ್ಟೆಪ್ ಅದಷ್ಟೇ. If not, 2 steps ಅಷ್ಟೇ Terraform install ಮಾಡಕ್ಕೆ. Done. Then what they are saying now, verify the installation. So ಈ command run ಮಾಡಿ, right? So maybe like this. ಟೆರಾಫಾರ್ಮ್ ಹೆಲ್ಪ್ ರನ್ ಮಾಡೋಕ್ಕಾಗಲ್ಲ, ಅದ್ರ ಜೊತೆ ಏನಾದ್ರು ಆಡ್ ಮಾಡಬೇಕು. ಏನ್ ಹೆಲ್ಪ್ ಬೇಕು ಅಂತ ಐ ಆಮ್ ಸೇಯಿಂಗ್, ಹೇ ಕ್ಯಾನ್ ಯು ಎಕ್ಸ್ಪ್ಲೈನ್ ವಾಟ್ ಈಸ್ ಪ್ಲಾನ್, ರೈಟ್? ಸೊ ಹಿಯರ್ Terraform is installed. Okay. Where am I? I'm here. EC2 user. ls-l ಯಾವುದು ಡೈರೆಕ್ಟರಿ ಇಲ್ಲ, ಅಲ್ಲಿ ಕ್ರಿಯೇಟ್ ಒನ್ ಡೈರೆಕ್ಟರಿ. ಅಗೇನ್ ದಿಸ್ ಇಸ್ ನಾಟ್ ಮ್ಯಾಂಡೇಟರಿ. ನೀವು ಯಾವಾಗ್ಲೂ ಒಂದು ಪ್ರಾಜೆಕ್ಟ್ ಅನ್ನು ರನ್ ಮಾಡ್ತಾ, ಇಟ್ ಈಸ್ ಗುಡ್ ಟು ರನ್ ಇಟ್ ಫ್ರಮ್ ಅ ಸ್ಪೆಸಿಫಿಕ್ ಡೈರೆಕ್ಟರಿ ಆಫ್ ಯುವರ್ ಓನ್. ಪ್ರಾಜೆಕ್ಟ್ ಟೆರಾಫಾರ್ಮ್. ಒಂದು ಡೈರೆಕ್ಟರಿ ಕ್ರಿಯೇಟ್ ಮಾಡಿದ್ರೆ ಒಳಗಡೆ ನಾನು ಲಾಗಿನ್ ಆದೆ ಇವಾಗ. ಓಕೆ, ಈಗೇನ್ ಮಾಡಬೇಕು? ವಿ ಹ್ಯಾವ್ ಟು ಕನ್ಫಿಗರ್ AWS CLI. Okay, so we will have to do AWS same process ನೆನ್ನೆ ತರ. Okay, so we'll do the same process. Go to IIM, create a use. Already there's a user, right? Now ನೆನ್ನೆ create ಮಾಡಿದ್ದು, I'll reuse this same permission. So this, okay, this is group alwa users. Go to security credentials, access key ಇಲ್ಲಿದೆ, delete, deactivate, delete, create access key.
command line interface, I understand. That's it. This is the key. This is the secret key. ಓಕೆ, ಇವಾಗ ನಾವು ಇದನ್ನ ಕನ್ಫರ್ಮ್ ಮಾಡ್ಕೊಬೇಕು. ನಾವು AWS ಅಕೌಂಟ್ ಜೊತೆ ಕಮ್ಯುನಿಕೇಟ್ ಮಾಡಕ್ ಆಗ್ತಿದ್ಯಾ, ಅದು ಕನೆಕ್ಟ್ ಆಗಿದೆಯಾ ಅಂತ. ಸೊ ಈ ಕಮಾಂಡ್ ರನ್ ಮಾಡಿದಾಗ ಇಟ್ ಈಸ್ ಶೋಯಿಂಗ್ ದಿ ಸ್ಟಫ್ ಫಾರ್ ಮೀ. AWS EC2 describe ಸೊ ನನ್ನ ಅಕೌಂಟ್ ಅಲ್ಲಿ ಏನೆಲ್ಲ ಇನ್ಸ್ಟೆನ್ಸಸ್ ಇದೆ ಅದನ್ನ ಇದು ತೋರಿಸ್ತಿದೆ. ಬಟ್ ಸಿ ಇಟ್ ಈಸ್ ನಾಟ್ ಅ ಹ್ಯೂಮನ್ ರೀಡಬಲ್ ಫಾರ್ಮ್ಯಾಟ್. ಈ ಡಿಫರೆನ್ಸ್ ಏನ್, ಇವಾಗ ನಾನು AWS ಕನ್ಸೋಲ್ ಅಲ್ಲಿ ಇದ್ದೀನಿ, EC2 ಹೋದ್ರೆ ನನಗೆ ಇಲ್ಲೇ ಆರಾಮಾಗಿ ತೋರಿಸುತ್ತೆ ಯಾವ ಇನ್ಸ್ಟೆನ್ಸ್ ಏನ್ ರನ್ ಆಗ್ತಿದೆ. ಐ ಕ್ಯಾನ್ ಕ್ವೈರಿ, ರೈಟ್? ಸೊ okay, I have written a custom command. Okay, so ಇಲ್ಲಿ let me 1 second. Terraform. Actually, I stored this in one of the repositories in GitHub. I'm just trying to find it. Terraform IAC. Server reboot agide. So let me just try to connect to it. So let us kill this terminal. Let us build a new terminal. New terminal. Okay. New terminal. Let us try to log in. Connect. This is our instance, alva? Yeah, logged in. Sudo su ll cd project. Okay. So illi we have to write a configuration file. Okay. So I guess this is the command that I used. Bash expected token. This. AWS CLI ಗೆ I guess I got the command. Yeah, okay. This is the command that I was searching for. So let me send this to you guys on Telegram first. ನೋಡಿ, ಈ ತರ ಕಮಾಂಡ್ಸ್ ಯೂಸ್ ಮಾಡಿ ನೀವು ನಿಮ್ಮ ಎಂಟೈರ್, ಈಗ ನಿಮಗೆ ನಿಮ್ಮ ಮ್ಯಾನೇಜರ್ ಹೇಳ್ತಾರೆ, ಹೇ ಲುಕ್ ಐ ನೀಡ್ ಅ ರಿಪೋರ್ಟ್. ಎಷ್ಟು ಇನ್ಸ್ಟೆನ್ಸ್ ರನ್ ಆಗ್ತಿದೆ, ನೇಮ್ ಏನು, ಅದ್ರ IP ಅಡ್ರೆಸ್ ಏನು, ಪಬ್ಲಿಕ್ IP ಅಡ್ರೆಸ್ ಇದೆಯಾ, ಪ್ರೈವೇಟ್ IP ಅಡ್ರೆಸ್ ಇದೆಯಾ, ಇನ್ಸ್ಟೆನ್ಸ್ ಟೈಪ್ ಏನು, ಯಾವ ರೀಜನ್ನು, ಸ್ಟೇಟ್ ಏನು. 600 ಸರ್ವರ್ ಇರುತ್ತೆ, ಹೇಗೆ ಪುಲ್ ಮಾಡ್ತೀರಾ? AWS ಕನ್ಸೋಲ್ ಅಲ್ಲಿ ಹೋದ್ರೂ ನಿಮಗೆ ಡೌನ್ಲೋಡ್ ಮಾಡೋಕೆ ಆಗಲ್ಲ. ಯು ಕ್ಯಾನ್ ಗೆಟ್ 5-6 pages, right? So this is one of the benefits to visualize and to act on it. Okay. ಈಗ AWS CLI ವರ್ಕ್ ಆಗ್ತಿದೆ. We have to basically
go ahead and deploy some code. Okay. So again ಮಾಡೋಣ ಟೆರಾಫಾರ್ಮಿಗೆ we will try to create some components. ಇಲ್ಲಿಂದ ನಮ್ಮ AWS ಕನ್ಸೋಲ್ ಅಲ್ಲಿ ಕನ್ಫಿಗರೇಷನ್ ಫೈಲ್, ಟೆರಾಫಾರ್ಮ್ ಕನ್ಫಿಗರೇಷನ್ ಫೈಲ್ ಅಂತ ಹೇಳಿದೆ ಅಲ್ವಾ, ಅದನ್ನ ಬರೆದು we will try to deploy. Okay. So first what we will do is we will try to create one simple VPC. Okay. ಆ ಸಿಂಪಲ್ VPC ನ ನಾವು ಕ್ರಿಯೇಟ್ ಮಾಡಿ we will see how it works. ಈಗ ನಿಮ್ಗೊಂದು ಟಾಸ್ಕ್ ಕೊಟ್ರೆ, ಸೊ ವಾಟ್ ವಿಲ್ ಯು ಡೂ? ಯು ವಿಲ್ ಗೋ ಟು AWS ಕನ್ಸೋಲ್, ಅಲ್ಲಿ ಹೋಗಿ ಅಲ್ಲಿಂದ ರನ್ ಮಾಡ್ತೀರಾ, ರೈಟ್? ಸೊ ಗಿವ್ ಮಿ 1 second. ಲೆಟ್ ಮಿ ಕ್ರಿಯೇಟ್ ಅ ಫೈಲ್ ಫಸ್ಟ್. ಓಕೆ. ಆ ಫೈಲ್ ಕ್ರಿಯೇಟ್ ಮಾಡಿ ಆ ಫೈಲಲ್ಲಿ ನಾವು ನಮ್ಮ ಕನ್ಫಿಗರೇಷನ್ ಫೈಲ್ನ ನಮ್ಮ ಕನ್ಫಿಗರೇಷನ್ನ ಸ್ಪೆಸಿಫೈ ಮಾಡಬೇಕು. ಸೊ ನಾವೇನು ಅಚೀವ್ ಮಾಡಬೇಕು ಇವಾಗ? ನಾವು ಟೆರಾಫಾರ್ಮ್ ಯೂಸ್ ಮಾಡಿ ಒಂದು VPC ನ ಕ್ರಿಯೇಟ್ ಮಾಡಬೇಕು. ಓಕೆ. ಸೊ ಫಸ್ಟ್ ವಾಟ್ ಐಲ್ ಡೂ ಇಸ್ I will create a file. Okay. File name you can give anything. You can give test, you can give demo. It really doesn't matter. Okay. So we'll create something called main.tf. Okay. In main.tf anteniде, this file will have my configuration to start with. Okay. So insert. Illi you have to write the Terraform code. First ಏನು ಮಾಡ್ತೀರಾ? ಇನ್ಸರ್ಟ್ ಮೋಡಿಗೆ ಹೋಗಿ just slow. Okay. First to provider. Who is the provider? ನಮ್ಮ ಪ್ರೊವೈಡರ್ ಯಾರಾಗ್ತಾರೆ? AWS. ಇದಾದ್ಮೇಲೆ ಓಪನ್ ಕ್ಲೋಸ್ ಫ್ಲವರ್ ಬ್ರಾಕೆಟ್. ಓಕೆ. ಪ್ರೊವೈಡರ್ ಆದ್ಮೇಲೆ ಯು ಬೇಸಿಕ್ಲಿ ಡೂ region. What is our region? AP South 1. AP South 1. Why some reason? Yeah, it is slow. Okay. Okay. ಇಲ್ಲಿ ರಿಸೋರ್ಸ್ಗೆ ಫಸ್ಟ್ ನೇಮ್ ಕೊಡಬೇಕು. I'll give AWS microdegree VPC. Okay. So 1 second. This is actually the reference. You have to give the name here. Microdegree VPC. Bracket, enter, close. Okay. ಇಲ್ಲಿ ನೀವು ಬೇಸಿಕ್ಲಿ ಯು ಹ್ಯಾವ್ ಟು ಗಿವ್ ದಿ, ಈ ಒಂದು VPC ಕ್ರಿಯೇಟ್ ಮಾಡ್ತಾ ಏನೆಲ್ಲ ವ್ಯಾಲ್ಯೂ ಕೊಡ್ತೀರಾ ಕನ್ಸೋಲ್ ಅಲ್ಲಿ? ಯು ಗಿವ್ ದಿ CIDR ರೇಂಜ್. Yes, no? Yeah. Right. CIDR block 10.0.0.0/16. Done. Then ಏನಾದ್ರು ಟ್ಯಾಗ್ ಆಡ್ ಮಾಡ್ಬೇಕಾ? ಟ್ಯಾಗ್ ನ ಆಡ್ ಮಾಡಿ. So I'll add the tag as not mandatory but good practice. Okay. So we'll add the tag name. Okay. Tag ಅಂತ ಮೆನ್ಷನ್ ಮಾಡಿದ್ದೀನಿ. I am writing the name. Okay. For some reason my Visual Studio is slow. Okay. Name is equal to microdegree VPC. Okay. So this is my code. Provider, and it is having the VPC creation code. So now what I will do, escape, shift Z. Okay. Escape, shift Z, done. ಈಗ
I have this code main.tf. Okay. ಈ main.tf ಒಂದೇ ಫೈಲ್ ಇದೆ ಇಲ್ಲಿ. If you notice, now what we need to do, we have to initiate the project. Okay. Initiate ಮಾಡಕ್ಕೆ ಏನ್ ಮಾಡ್ತೀವಿ? First you write terraform init. Initializing the backend, initializing the provider plugin, finding the latest version, HashiCorp, AWS. It is creating the project. ಹೇಗೆ git init ಮಾಡ್ತೀರಾ ಅದೇ ತರ. Terraform has been successfully initialized. ನೋಡಿ. ನಾನು ಕ್ರಿಯೇಟ್ ಮಾಡಿದ್ದು ಒಂದೇ, ಇದೆಲ್ಲ ಆಟೋಮೆಟಿಕ್ ಆಗಿ ಕ್ರಿಯೇಟ್ ಆಯ್ತು. ಸೇಮ್ ಹಿಡನ್ ಫೈಲ್ಸ್ ಗಿಟ್ ಅಲ್ಲಿ ಹೇಗಾಗುತ್ತೆ ಅದೇ ತರ. ಓಕೆ. cat main.tf, this is what we have written. ಈಗ terraform validate. This step is not mandatory. I'm just running that way you understand all the steps. The configuration is valid. Good. Okay. Terraform plan. ಇದು ನನಗೆ ಹೇಳುತ್ತೆ ಟೆರಾಫಾರ್ಮ್ ಇವಾಗ ನೋಡಪ್ಪ ನೀನು ಈ ಕೋಡ್ ರನ್ ಮಾಡಿದ್ರೆ ಈ ಕೆಲಸ ಆಗುತ್ತೆ ನಿನ್ನ AWS ಅಕೌಂಟ್ ಅಲ್ಲಿ, ಚೆಕ್ ಮಾಡ್ಕೋ ಅಂತ. ರೈಟ್. ವಾಟ್ ಇಟ್ ಈಸ್ ಸೇಯಿಂಗ್, ಪ್ಲಸ್ ಇದೆ ಕ್ರಿಯೇಟಿಗೆ ಅಂದ್ರೆ ಏನೋ ಕ್ರಿಯೇಟ್ ಆಗುತ್ತೆ. ಓಕೆ. ಹಿಯರ್ CIDR ಬ್ಲಾಕ್ ಇದಕ್ಕೂ ಮೆನ್ಷನ್ ಮಾಡಿದೀರಾ. ID ಡಿಫಾಲ್ಟ್ ಇದೇನು ನೀವು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ಲ. ಇಟ್ ವಿಲ್ ಆಲ್ ಬಿ ಯುಲ್ ಓನ್ಲಿ ಗೆಟ್ ಟು ನೋ ಆಫ್ಟರ್ ಇಟ್ ಇಸ್ ಕ್ರಿಯೇಟೆಡ್. ಅಂದ್ರೆ VPC ಕ್ರಿಯೇಟ್ ಮಾಡಿದ್ಮೇಲೆ ಅದ್ರ ID ಗೊತ್ತಾಗೋದಲ್ವಾ, ಅದ್ರ ARN ನಂಬರ್ ಎಲ್ಲ ಗೊತ್ತಾಗೋದಲ್ವಾ. ಸೊ ಐಲ್ ಕೀಪ್ ದಿಸ್ ಅಸೈಡ್ ಹಿಯರ್. ಐಲ್ ಗೋ ಟು VPC. ರಿಯಲ್ ಟೈಮ್ ಹೇಗೆ ವರ್ಕ್ ಆಗುತ್ತೆ ಸೈಡ್ ಬೈ ಸೈಡ್ ಕಂಪೇರ್ ಮಾಡಿ ನೋಡೋಣ. ಓಕೆ. ಗುಡ್. ಟೆರಾಫಾರ್ಮ್ ನನಗೆ ಹೇಳ್ತಿದೆ ವಾಟ್ ವಿಲ್ ಹ್ಯಾಪನ್ ಅಂತ. ಟೆರಾಫಾರ್ಮ್ ಐ ಆಮ್ ಕನ್ವಿನ್ಸ್ಡ್. ಟೆರಾಫಾರ್ಮ್ ಪ್ಲಾನ್ ರನ್ ಮಾಡಿದೆ. I am convinced what is going to happen. Okay, I know guys what is the problem. Hold on. Why my Visual Studio Code everything is slow? That is because VPCs ಒಂದೇ VPC ಇದೆ, ಅದು ಡಿಫಾಲ್ಟ್ VPC. ಓಕೆ, ಕನ್ಫ್ಯೂಸ್ ಆಗೋದು ಬೇಡ, ಅದು ಟೆರಾಫಾರ್ಮ್ ಕ್ರಿಯೇಟ್ ಮಾಡಿದ್ಮೇಲೆ. ಸೊ ಅದನ್ನ ಡಿಫಾಲ್ಟ್ VPC. ಸೊ ದಿಸ್ ಇಸ್ ಫೈನ್. ಓಕೆ. I just reset my connection, right? So terminal, new terminal, sudo su. Okay, CD downloads. This is our box alva. Sudo su CD project. Okay, this is where we are. Illi Terraform apply. ರೈಟ್ ಸೈಡ್ ಸ್ಕ್ರೀನ್ ನೋಡ್ತಾ ಇರಿ ಏನಾಗುತ್ತೆ ಅಂತ. It is asking yes, no. I will say yes. Creating one resource added. ಇಲ್ಲಿ ಬಂತಾ? ಇಲ್ಲಿ ಬರ್ಬೇಕಿತ್ತಲ್ವಾ? Refresh. Do you see this? What is the ID? 6EC8. Right? This is created. One resource added. See here 6EC8. Match ಆಗ್ತಿದ್ಯಾ? Yes, no? Yeah, it's match. ಈಗ ಕಸ್ಟಮರ್ ನೀವು ಡೆಮೋ ಕೊಟ್ಟೆ, ಡೆಸ್ಟ್ರಾಯ್. ಓಕೆ, I'll go back to VPC. ಅಕ್ರಮ್, ಅದು ಪ್ರಾಜೆಕ್ಟ್ ಡೈರೆಕ್ಟರಿ ಒಂದ್ಸಲ ಲಿಸ್ಟ್ ಮಾಡಿ ತೋರಿಸ್ಬೋದಾ? Here Terraform state file is created.
Cat. Was this your question? Yeah, ಅದಂದ್ರೆ ಲೈಕ್ VPC ಜನರೇಷನ್ ಆದ್ಮೇಲೆ ಈ ಫೈಲ್ ಕ್ರಿಯೇಟ್ ಆಗುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ, ಮುಂಚೆ ಇರ್ಲಿಲ್ಲ ಅಲ್ವಾ, ನೌ ಇಟ್ ಕ್ರಿಯೇಟೆಡ್. ಓಕೆ, Clear? ಯಾ So now Terraform destroy. Spelling mistake. Yes. Destroyed. ನೋಡಿ, gone. Yes, no, maybe. ಯಾ ಗೊತ್ತಾಯ್ತು. Okay. ನೀವು ಇಲ್ಲಿವರೆಗೂ ಕಲ್ತ್ಕೊಂಡಿರೋದ್ರಲ್ಲಿ ಏನೇ ಡೌಟ್ಸ್ ಇದ್ರೂ ಪ್ಲೀಸ್ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ವಿ ಆರ್ ವೆರಿ ಹ್ಯಾಪಿ ಟು ಹೆಲ್ಪ್ ಯು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ ಅಂದ್ರೆ ಪ್ಲೀಸ್ ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.